ಹಾಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೇವಲ ಅಧಿಕಾರ ವಹಿಸಿ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿ ಒಂದು ತಿಂಗಳಾಗಿದೆ. ಆದರೆ ಡಿ.ಕೆ. ಸಂಪುಟದಲ್ಲಿ ಮೊದಲ ಬಾರಿ ಒಂದು ಭಿನ್ನಾಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸದ್ದಾಗುತ್ತೆ, ಸುದ್ದಿ ಆಗುತ್ತೆ, ಚರ್ಚೆ ಆಗುತ್ತೆ, ಅಸಲಿಗೆ ಏನ್ರಿ ವಿಚಾರ ಬನ್ನಿ ನೋಡೋಣ. ಡಿ.ಕೆ. ಸಂಪುಟದಲ್ಲಿ ಮೊದಲ ಬಾರಿ ಭಿನ್ನ ಅಭಿಪ್ರಾಯ ವ್ಯಕ್ತವಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಸಿಎಂ ಡಿ.ಕೆ. ನಿರ್ಧಾರಕ್ಕೆ ಸಂಪುಟದಲ್ಲಿಯೇ ಅಪಸ್ವರ ಹೊರಡಿಸಲಾಗಿದೆ. ಅಪಸ್ವರ ಕೇಳಿ ಬರ್ತಾ ಇದೆ. ಸಿಎಂ ಡಿ.ಕೆ. ನಿಲುವಿಗೆ ಎಂ.ಬಿ. ಪಾಟೀಲ್ ಫುಲ್ ಗರಂ ಆಗಿದ್ದಾರಂತೆ. ಭಿನ್ನಮತದ ಕಿಚ್ಚು ಹಚ್ಚಿದ್ದು ಸಿಎಂ ಡಿ.ಕೆ.ಶಿಯ ಯಾವ ನಿರ್ಧಾರ ಹಾಗಾದ್ರೆ ಅನ್ನುವ ಪ್ರಶ್ನೆ ಈಗ ವ್ಯಕ್ತವಾಗಿದೆ. ಎಂ.ಬಿ. ಪಾಟೀಲ್ ಅಸಮಾಧಾನಕ್ಕೆ ಅಸಲಿ ಕಾರಣ ಆದರೂ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಆನ್ ಅಶ್ವವೇಗ ನ್ಯೂಸ್ ಎಕ್ಸ್ಕ್ಲೂಸಿವ್ಲಿ. ನಿಜ, ಸಂಪುಟ ರಚನೆ, ಪುನಾರಚನೆ, ವಿಸ್ತರಣೆ ಅದು ಬಹಳ ಸಲೀಸಾಗಿರುವಂಥ ವಿಚಾರ ಅಲ್ಲ. ಎಲ್ಲರನ್ನ ಗಮನಕ್ಕೆ ತೆಗೆದುಕೊಂಡು, ವಿಶ್ವಾಸಕ್ಕೆ ತೆಗೆದುಕೊಂಡು, ಮನ್ನಣೆಯನ್ನು ಗಳಿಸಿ, ಗೌರವವನ್ನು ಕೊಟ್ಟು, ಗೌರವವನ್ನು ತೆಗೆದುಕೊಂಡು, ಹೈಕಮಾಂಡ್ ಅಣತಿಯನ್ನು ಪಡೆದುಕೊಂಡು, ರಾಜ್ಯದ ಜನತೆಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಯಾವ ನಿರ್ಧಾರ ಸರಿಯಾಗತ್ತೆ, ಸರಿಯಾಗಲ್ಲ, ಹೀಗೆ 10 ಹಲವು ಪರ್ಮಿಟೇಷನ್ ಕಾಂಬಿನೇಷನ್ಗಳ ನಡುವೆ ಇರಬೇಕಾದಂಥ ಈ ರಾಜಕಾರಣ ಅಥವಾ ಆಡಳಿತ ಅಂತ ನೋಡಿದಾಗ ಈ ಭಿನ್ನಾಭಿಪ್ರಾಯಗಳು ಬಹಳ ಸಹಜ ಅಂತ ಅನಿಸುತ್ತೆ. ಆದರೆ ಅದು ಸುದ್ದಿ ಆಗುತ್ತೆ ಅವರ ಭಿನ್ನಾಭಿಪ್ರಾಯ ಅಂತ ಹೇಳಿದಾಗ ದರ್ ಮಸ್ಟ್ ಬಿ ಅ ರೀಸನ್. ಹೌದ್ರಿ, ಅವರೇ ಹೇಳ್ತಿರ್ತಾರೆ, ಒಂದು ಪಕ್ಷ ಅಂತ ಆದಮೇಲೆ, ಒಂದು ಮನೆ ಅಂತ ಆದಮೇಲೆ ಭಿನ್ನಾಭಿಪ್ರಾಯ ಇರತ್ರಿ ಅನ್ನೋ ಮಾತುಗಳನ್ನು ಅವರೇ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದು ಸುದ್ದಿ, ಅವರ ಭಿನ್ನಾಭಿಪ್ರಾಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸವಾಗುತ್ತೆ ಅಂತ ಹೇಳಿದಾಗ ಅದು ತುಂಬ ಪೀಕ್ ಲೆವೆಲಲ್ಲಿ ಇರಲೇಬೇಕು ಅಲ್ವೇ? ಎಸ್, ಹಾಗಾದರೆ ಈಗ ಯಾವ ಕಾರಣಕ್ಕೆ ಅಸಮಾಧಾನ ಉಂಟಾಗಿದೆ, ಭಿನ್ನಾಭಿಪ್ರಾಯ ಉಂಟಾಗಿದೆ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೊಸ ಇಲಾಖೆಯ ಸೃಷ್ಟಿ ನಿರ್ಧಾರಕ್ಕೆ ಎಂ.ಬಿ. ಪಾಟೀಲ್ ಅಪಸ್ವರ ಎತ್ತಿದ್ದಾರೆ. ಇಲ್ಲಿ ನಾದಸ್ವರ ನುಡಿಸೋಕ್ಕಾಗಲ್ಲ ಅನ್ನೋ ಥರ ಹೇಳ್ದಂಗಿದೆ. ಮುಖ್ಯಮಂತ್ರಿ ಡಿ.ಕೆ. ಹೊಸ ಇಲಾಖೆ ಸೃಷ್ಟಿ ನಿರ್ಧಾರಕ್ಕೆ ಎಂ.ಬಿ. ಪಾಟೀಲ್ ಅಪಸ್ವರ ಎತ್ತಿದ್ದಾರೆ. ಜಾಗತಿಕ ಹೂಡಿಕೆ, ವಿದೇಶಾಂಗ ವ್ಯವಹಾರಗಳ ಇಲಾಖೆ ಬಗ್ಗೆ ಈಗ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದೆ. ಈ ಇಲಾಖೆಗಳ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿ.ಕೆ., ಸಚಿವ ಎಂ.ಬಿ. ಪಾಟೀಲ್ ಭಿನ್ನ ನಿಲುವನ್ನು ತಳೆದಿದ್ದಾರೆ. ಕಳೆದ ವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಮಿನಿಸ್ಟರ್ ಜಟಾಪಟಿ ಉಂಟಾಗಿದೆ. ಅವರ ನಡುವೆ, ಸಿಎಂ ಮತ್ತು ಮಿನಿಸ್ಟರ್ ನಡುವೆ ಜಟಾಪಟಿ ಉಂಟಾಗಿದೆ ಅನ್ನೋ ಮಾಹಿತಿ ಇದೆ. ಮುಖ್ಯಮಂತ್ರಿ ಡಿ.ಕೆ.ಶಿ ವಿರುದ್ಧವೇ ಎಂ.ಬಿ. ಪಾಟೀಲ್ ನೇರ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂತ ಹೇಳಲಾಗಿದೆ. ವಿದೇಶಾಂಗ ವ್ಯವಹಾರಗಳ ಇಲಾಖೆ ಜೊತೆಗೆ ಜಾಗತಿಕ ಹೂಡಿಕೆ ಸೇರಿಸಿದ್ದಕ್ಕೆ ಅಪಸ್ವರ ಎತ್ತಲಾಗಿದೆ. ಈವರೆಗೂ ಬೃಹತ್ ಕೈಗಾರಿಕಾ ಇಲಾಖೆಯ ಅಧೀನದಲ್ಲಿರುವಂತಹ ಒಂದು ಜಾಗತಿಕ ಹೂಡಿಕೆ ತಮ್ಮ ಇಲಾಖೆಯಿಂದ ತೆಗೆದು ವಿದೇಶಾಂಗ ಇಲಾಖೆ ಜೊತೆ ಸೇರಿಸಿದ್ದಕ್ಕೆ ವಿರೋಧ ವ್ಯಕ್ತವಾಗಿದೆ ಅನ್ನೋದು ಅಸಲಿ ವಿಚಾರ. ದಿಸ್ ಇಸ್ ದ ಮ್ಯಾಟರ್, ದಿಸ್ ಇಸ್ ದ ನ್ಯೂಸ್. ಎಂ.ಬಿ. ಪಾಟೀಲ್ ವಿರೋಧ, ತಕ್ಷಣ ಸಂಪುಟ ಉಪಸಮಿತಿಯನ್ನು ರಚಿಸಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಡಿ.ಸಿ.ಎಂ. ಪರಮೇಶ್ವರ್ ನೇತೃತ್ವದಲ್ಲಿ ಉಪಸಮಿತಿ ರಚನೆ ಮಾಡಿದೆ ಸರ್ಕಾರ. ಎಸ್, ಅಶ್ವವೇಗ ನ್ಯೂಸ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಓಕೆ, ಮ್ಯಾಟ್ರ್ ಏನು ಅಂತ ಹೇಳಿದರೆ, ಈವರೆಗೂ ಬೃಹತ್ ಕೈಗಾರಿಕಾ ಇಲಾಖೆಯ ಅಧೀನದಲ್ಲಿರುವಂಥ ಈ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಅನ್ನೋದಿದೆಯಲ್ಲ, ಜಾಗತಿಕ ಹೂಡಿಕೆ ಇದೆಯಲ್ಲ, ಇದನ್ನು ತಮ್ಮ ಇಲಾಖೆಯಿಂದ ತೆಗೆದುಬಿಟ್ಟು ನೀವು ವಿದೇಶಾಂಗ ಇಲಾಖೆ ಜೊತೆ ಸೇರಿಸ್ತೀರಿ ಅಂತ ಹೇಳಿದ್ರೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕೇನ್ರಿ? ನಮ್ಮ ಜವಾಬ್ದಾರಿ ಏನ್ರಿ ಆಗಬಾರ್ದು? ನಮ್ಗೆ ನಮ್ಮದೇ ಆದಂಥ ಕ್ಯಾಲ್ಕುಲೇಷನ್ಸ್ ಇರುತ್ತವೆ ಅನ್ನೋದು ಮಂತ್ರಿಯ ಲೆಕ್ಕಾಚಾರ ಆಗಿರಬಹುದು. ಹಾಗಾಗಿ ಈ ವಿರೋಧ ವ್ಯಕ್ತವಾಗಿರಬಹುದು ಅನ್ನೋದು ಸದ್ಯದ ರಾಜಕೀಯ ಲೆಕ್ಕಾಚಾರ ಮತ್ತು ಸದ್ಯದ ಸಮಾಚಾರ. ಎಸ್, ತಕ್ಷಣ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿರೋದು ಡಿ.ಕೆ. ಶಿವಕುಮಾರ್. ಇದಕ್ಕೆ ಇಲ್ಲಿ ಎಂ.ಬಿ. ಪಾಟೀಲ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಎಸ್ ದೀಪಾ, ಅಭಿಪ್ರಾಯ, ಭಿನ್ನಾಭಿಪ್ರಾಯ ಇದೆಲ್ಲವೂ ಕೂಡ ಸಹಜ. ಆದರೆ ಈ ಭಿನ್ನಾಭಿಪ್ರಾಯ, ಎಂ.ಬಿ. ಪಾಟೀಲ್ ಅವರ ಈ ವಿರೋಧ ಎಷ್ಟು ಪ್ರಮಾಣದ್ದು, ಎಷ್ಟು ಸರಿದೂಗಿಸಿಕೊಂಡು ಹೋಗುವಂಥದ್ದು? ಇದು ಪ್ರತಿಷ್ಠೆಯ ವಿಚಾರವೋ, ಅಭಿವೃದ್ಧಿಯ ವಿಚಾರವೋ, ರಾಜಕಾರಣದ ವಿಚಾರವೋ?
ವಾಟ್ ಈಸ್ ದ ಸ್ಟ್ರಾಂಗ್ ರೀಸನ್ ಬಿಹೈಂಡ್ ಇಟ್ ಫಾರ್ ದಿಸ್ ಒಪಿನಿಯನ್? ರಾಘವ್ ಸೂರ್ಯ, ಜಾಗತಿಕ ಹೂಡಿಕೆ ಅನ್ನುವಂತಹ ವಿಚಾರ ಏನಿದೆ ಅದು ಎರಡು ಇಲ್ಲಿ ಪ್ರಮುಖ ಅಂಶಗಳನ್ನ ಒಳಗೊಂಡಿದೆ. ಅಂದ್ರೆ ಒಂದು, ಯಾವ ಮಿನಿಸ್ಟ್ರಿ ಅಂದ್ರೆ ಯಾವ ಸಚಿವರ ಕೈಲಿ ಈ ಒಂದು ಇಲಾಖೆ ಬರುತ್ತೆ, ಜಾಗತಿಕ ಹೂಡಿಕೆ ಅನ್ನುವಂತಹದ್ದು, ವಿದೇಶಗಳಿಗೆ ಹೋಗಿ ಜಾಗತಿಕ ಹೂಡಿಕೆಯನ್ನ ತೆಗೆದುಕೊಂಡು ಬರುವಂತಹದ್ದೇನಿದೆ ಅದು ಮುಂದಿನ ರಾಜಕೀಯ ಜೀವನದ ಭವಿಷ್ಯವೂ ಕೂಡ ಅದರಲ್ಲಿ ಅಡಗಿದೆ. ಯಾಕಂದ್ರೆ ತಮ್ಮ ಇಲಾಖೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಎಷ್ಟು ಹೂಡಿಕೆಯನ್ನ ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಅದು ಕೂಡ ಒಂದು ಮಾನದಂಡ. ಹಾಗಾಗಿ ಆ ಇಲಾಖೆ ಸದ್ಯಕ್ಕೆ ಏನು MB ಪಾಟೀಲ್ ಅವರ ಬಳಿ ಇದೆ, ಅದನ್ನ ಬೇರೊಂದು ಇಲಾಖೆಗೆ, ಸ್ಪೆಷಲಿ ಮತ್ತೊಂದು ಇಲಾಖೆಯನ್ನ ಸೃಷ್ಟಿಸಿ ಆ ಇಲಾಖೆಗೆ ಅದರ ಜೊತೆಯಲ್ಲಿ ಸೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇತ್ತೀಚೆಗೆ ನಡೆದಂತಹ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿತ್ತು. ಅಂದ್ರೆ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಅನ್ನುವಂತಹ ಒಂದು ಇಲಾಖೆಯನ್ನ ಸೃಷ್ಟಿ ಮಾಡಿ ಅಲ್ಲಿ ಜಾಗತಿಕ ಹೂಡಿಕೆಯನ್ನು ಕೂಡ ಸೇರಿಸಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರ ವಾದ. ಇದು ಚರ್ಚೆಯೂ ಕೂಡ ಆಯ್ತು, ಚರ್ಚೆಯ ಜೊತೆಗೆ ವಾದ ಪ್ರತಿವಾದವೂ ಕೂಡ ಆಯ್ತು. ಇದರ ಜೊತೆಗೆ ಇದಕ್ಕೆ ಒಂದು ಉಪಸಮಿತಿಯನ್ನು ಕೂಡ ಅಂದ್ರೆ ರಚನೆಯನ್ನು ಕೂಡ ಮಾಡುವಂತಹದ್ದಾಯ್ತು. ಬೆನ್ನಲ್ಲೇ ಇದೀಗ ಇದಕ್ಕೊಂದಿಷ್ಟು ಅಸಮಾಧಾನ ಇದೀಗ MB ಪಾಟೀಲ್ ಹೊರ ಹಾಕಿರುವಂತಹದ್ದು. ಒಂದಿಷ್ಟು ಮಾತಿನ ವಿಚಾರದಲ್ಲಿ ಅಥವಾ ಈ ಒಂದು ತಿಳುವಳಿಕೆಯ ವಿಚಾರದಲ್ಲಿ ಒಂದಿಷ್ಟು ಗೊಂದಲ ಆಗಿರುವಂತಹದ್ದು ನಿಜ. ಗೊಂದಲವನ್ನ ಉಪಸಮಿತಿ ರಚನೆ ಮಾಡಲಾಗಿದೆ. ಆ ಉಪಸಮಿತಿ ರಚನೆಯ ವೇಳೆಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ, ನಾನು ಅಲ್ಲಿ ಮಾತನಾಡ್ತೇನೆ ಅನ್ನುವಂತ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ. ಓಕೆ ದೀಪಾ, ಈಗ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ, ಕರೆಕ್ಟು. MB ಪಾಟೀಲ್ ಪರವಾಗಿ ನಿಂತಿರುವವರ ಸಂಖ್ಯೆ ಜಾಸ್ತಿ ಇದೆಯಾ ಅಥವಾ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆಯಾ ಅಥವಾ ಇದು MB ಪಾಟೀಲ್ ಏಕಾಂಗಿಗೆ ಏನಾದರೂ ಹೋರಾಟ ಮಾಡ್ತಾ ಇದ್ದಾರಾ? ವಾಟ್ ಇಸ್ ದ ಹೈಲೈಟ್ ಆಫ್ ದೇರ್ ಫೈಟ್? ಇದು ಅಂದ್ರೆ ಸ್ಪೆಷಲಿ DK ಶಿವಕುಮಾರ್ ಅವರ CM ಪಟ್ಟ ಆದ ಬಳಿಕ ಒಂದಿಷ್ಟು ಗೊಂದಲಗಳು ಕೂಡ ಆಗಿತ್ತು. ಅದಕ್ಕೆ ಕಾರಣ ನಗರಾಭಿವೃದ್ಧಿ ಇಲಾಖೆ ಆಗಿರ್ಬೋದು, ನಗರಾಭಿವೃದ್ಧಿ ಸಚಿವ ವಿಚಾರ ಇರ್ಬೋದು, ಜೊತೆಗೆ ಕೃಷ್ಣೇಗೌಡರ ವಿಚಾರಗಳಾಗಿರ್ಬೋದು. ಹೀಗೆ ಅಂದ್ರೆ ಡಿವೈಡ್ ಅಂಡ್ ಪಾಲಿಸಿಗಳು ಈ ಒಂದು ಸರ್ಕಾರದಲ್ಲಿ ಹೆಚ್ಚಿನದಾಗಿ ನಡೀತಿದೆ ಅನ್ನುವಂತಹದ್ದು ನೋಡದ ಭಾಗವೇ ಇದಾಗಿದೆ. ಯಾಕಂದ್ರೆ ಹೂಡಿಕೆ ಅನ್ನುವಂತಹದ್ದು ಜಗತ್ತಿನಲ್ಲಿ ಹೂಡಿಕೆದಾರರನ್ನ ಕರ್ಕೊಂಡ್ ಬರುವಂತಹದ್ದು ಎಲ್ಲದಕ್ಕೂ ಕೂಡ ಒಂದಿಷ್ಟು ರೂಲ್ಸ್ ಅಂಡ್ ಫಾರ್ಮೇಶನ್ಸ್ ಈ ಹಿಂದೆಯಿಂದನೂ ಕೂಡ ನೋಡಿದ್ದೇವೆ. ಅಂದ್ರೆ ಒಂದಿಷ್ಟು ನಿಯಮಾವಳಿಗಳ ಪ್ರಕಾರ, ಜೊತೆಗೆ ಆ ಇಲಾಖೆಯನ್ನ ಸಂಪೂರ್ಣವಾಗಿ ತಿಳಿದುಕೊಂಡಂತವ್ರು, ಅದನ್ನ ತರುವಂತಹ ಚಾಕಚಕ್ಯತೆ ಇರುವಂತವ್ರಿಗೆ ಮಾತ್ರ ಅಂತಹದ್ದೊಂದು ವಿಚಾರ ಒಲಿಯುವಂತಹದ್ದು, ಆ ಒಂದು ವಿಚಾರದಲ್ಲಿ ಇನ್ವಾಲ್ವ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಆದ್ರೆ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸಹಜವಾಗಿ ವ್ಯಕ್ತವಾಗಿತ್ತು. ಯಾಕಂದ್ರೆ ಇದನ್ನು ಕೂಡ ಮಾಡಿದ್ರೆ ಎತ್ತರಕ್ಕೆ Okay, got it. Thank you, Deepa.